ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಚಾನಲ್. ಇವತ್ತು ಸೀರೆಗಳನ್ನೆಲ್ಲ ಬಿಸಿಲಲ್ಲಿ ಸ್ವಲ್ಪ ಒಣಗಿಡೋಣ ಅಂತ ಹೇಳ್ಬಿಟ್ಟು, ಸೊ ಹಾಗಾಗಿ ಹಂಗಂಗೆ ಬಿಸಿಲಲ್ಲಿ ಸ್ವಲ್ಪ ಹಾಕಿಟ್ಬಿಟ್ಟು ಮತ್ತೆ ಅದನ್ನು ನೀಟಾಗಿ ಮರ್ಚಿಬಿಟ್ಟು ಇಡೋಣ ಅಂತ. ಮೊನ್ನೆ ಕಾಟನ್ ಸ್ಯಾರೀಸ್ದು ಹಾಲ್ ಮಾಡಿದ್ನಲ್ಲ, ಸೊ ಆವಾಗ ಸೀರೆಗಳನ್ನೆಲ್ಲ ಹಂಗಂಗೆ ಮರ್ಚಿಬಿಟ್ಟು ಇಟ್ಟಿದ್ದೀನಿ. ಸೊ ಹಾಗಾಗಿ ಇವಾಗ ಒಂದು ಸತಿ ಬಿಸಿಲಿಗೆ ಇಟ್ಬಿಟ್ಟು ನೀಟಾಗಿ ಅವನ್ನ ಎಲ್ಲ ಮರ್ಚಿಡೋಣ ಅಂತ ಹೇಳ್ಬಿಟ್ಟು, ಸೊ ಸ್ಟಾರ್ಟ್ ಮಾಡೋಣ ಬನ್ನಿ ವಿಡಿಯೋ. ಸೊ ಬಿಸಿಲಲ್ಲಿ ಒಂದೊಂದೇ ಸ್ಯಾರಿಗಳನ್ನ ಈ ಥರ ಹ್ಯಾಂಗ್ ಮಾಡ್ತಾಯಿದ್ದೀನಿ. ಸೊ ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಒಂದು 5-10 ಮಿನಿಟ್ಸ್ ಅಥವಾ ಒಂದು ಹಾಫ್ ಆನ್ ಅವರ್ ಬಿಟ್ಟಾದಮೇಲೆ ಮತ್ತೆ ಅದನ್ನು ತೆಗೆದು ಮರ್ಚಿಡ್ತೀನಿ. ಸೊ ಈ ಥರ ಹಿಂಗೆ ಸೀರೆಗಳೆಲ್ಲ ಬಿಸಿಲಲ್ಲಿ ಒಣಗಾಕ್ಬಿಟ್ಟು ಈ ಹ್ಯಾಂಗರ್ಸ್ನೆಲ್ಲ ಫುಲ್ ಸೋಪ್ ಹಾಕಿ ತೊಳೆದ್ಬಿಟ್ಟು ಒರೆಸಿಟ್ಕೊಂಡಿದ್ದೀನಿ. ಸ್ಟೀಲ್ಸ್ ಇದೆ ಮತ್ತು ಪ್ಲಾಸ್ಟಿಕ್ ಇದೆ ಮತ್ತು ರನ್ನರ್ ಕೂಡ ಈಗ ತೊಗೊಂಬಂದು ತೊಳೆದಿದ್ದೀನಿ. ತೊಳೆದ್ಬಿಟ್ಟು ಫುಲ್ ಒರೆಸಿ ಒಣಗ್ಸೋಕೆ ಇಡ್ತಾಯಿದ್ದೀನಿ. ಸೀರೆಗಳೆಲ್ಲ ತೆಗೆದು ಹೊರಗಡೆ ಇಟ್ಟಿದ್ದೀನಿ ಮತ್ತು ಅದ್ರ ಮೇಲೆ ಒಂದು ವಾಶ್ ಆಗಿರೋ ಬೆಡ್ ಸ್ಪ್ರೆಡ್ನ ಫುಲ್ ಕವರ್ ಮಾಡಿದ್ದೀನಿ, ಡಸ್ಟ್ ಆಗಬಾರ್ದಂತ. ಸೊ ಈಗ ಫುಲ್ ಒಂದು ಸೈಡ್ದು ಅಷ್ಟೇ ಫುಲ್ ಖಾಲಿ ಮಾಡಿದ್ದೀನಿ, ಹ್ಯಾಂಗರ್ಸು ಮತ್ತು ಇಲ್ಲಿ ಕೆಳಗಡೆ ಸೀರೆ ಪೆಟಿಕೋಟ್ಸ್ ಇದೆಲ್ಲ. ಸೊ ಇವಾಗ ಇದನ್ನು ಒರೆಸ್ಕೊಂಡು ಆಮೇಲಿಂದ ರನ್ನರ್ ಹಾಕ್ಬಿಟ್ಟು ಒಂದೊಂದೇ ಜೋಡಿಸೋಣ ಅಂತ ಹೇಳ್ಬಿಟ್ಟು. ಸೊ ಫಸ್ಟ್ ಒಂದು ಡ್ರೈ ಬಟ್ಟೆನಲ್ಲಿ ಒರೆಸ್ಕೊತಾ ಇದ್ದೀನಿ. ಇದು ಕಾಟನ್ ಸ್ಯಾರೀಸ್ ಎಲ್ಲ ಒಂದು ಕಡೆ ಫುಲ್ ಪೂರ ಕಾಟನ್ ಸ್ಯಾರೀಸ್ ಅಷ್ಟೇ ಹಾಕಿದ್ದೀನಿ. ಇಲ್ಲಿ 1-2 ಮಾತ್ರ ಅಷ್ಟೇ. ಒಂದು ಸೆಕೆಂಡ ನೋಡಿ, ಇಲ್ಲಿ ಒಂದಿದೆ. ಸೊ ಇದು ಕೂಡ ಕಾಟನ್ ಸ್ಯಾರಿನೇ. ಇದು ಪೂರ್ತಿ ಬಂದ್ಬಿಟ್ಟು ಕಾಟನ್ ಸ್ಯಾರೀಸ್. ಇದು ಇವೆರಡು ಸೀರೆಗಳಷ್ಟೇನೆ ಬನಾರಸಿ ಸಿಲ್ಕ್ಸ್. ಇದು ಕೂಡ ಸ್ವಲ್ಪ ಕಾಟನ್ ಮಿಕ್ಸೇ, ಬಟ್ ಇಲ್ಲಿಂದ ಹಿಡಿದು ಇಲ್ಲಿ ತನಕ ಇರೋದೆಲ್ಲ ಪೂರ ಪ್ಯೂರ್ ಕಾಟನ್ದೇನೆ. ಸೊ ಕಾಟನ್ ಸ್ಯಾರೀಸಿಗೆ ನಾನು ಎಲ್ಲದಕ್ಕೂ ನೋಡಿ ಕುಚ್ಚು ಕಟ್ಸಿದ್ದೀನಿ. ಪೂರ ಕುಚ್ಚೆಲ್ಲ ಈ ಕಡೆ ಬರೋ ಥರ ಮಾಡಿದ್ದೀನಿ. ಸೊ ಪ್ರತಿಯೊಂದಕ್ಕೂ ಅಷ್ಟೇ ಎಲ್ಲ ಕುಚ್ಚೆಲ್ಲ ಈ ಕಡೆ ಇದೆ. ಸೊ ಜಾಗ ಅಷ್ಟೇ ಹಿಡಿತಾ ಇರೋದು. ಇನ್ನು ಉಳುಕಿದೆಲ್ಲ ಹಾಗೆ ಮರ್ಚಿಡೋಣ ಅಂತೇಳ್ಬಿಟ್ಟು ಸಿಲ್ಕ್ ಸ್ಯಾರೀಸ್ನೆಲ್ಲ ಇಲ್ಲಿ ಬಿಸಿಲಿಗೆಲ್ಲ ಹಾಕಿದ್ದೀನಿ ಸ್ವಲ್ಪ. ಸೊ ಇನ್ನು ಉಳ್ಕಿದೆಲ್ಲ ಸ್ವಲ್ಪ ಇಲ್ಲಿ ಮರ್ಚಿಡೋಣ ಅಂತ ಹೇಳ್ಬಿಟ್ಟು. ಸಿಲ್ಕ್ ಸ್ಯಾರಿದು ಆಲ್ರೆಡಿ ನಾನು ಒಂದು ವಿಡಿಯೋ ಹಾಕಿದ್ದೀನಿ ನಿಮಗೆ. ಪಾರ್ಟು ಏನಾದ್ರು ಬೇಕಂದರೆ ಇನ್ನೂ ನನ್ನ ಹತ್ರ ಕೆಲವು ಕಲೆಕ್ಷನ್ಸ್ ಇದೆ, ಮಾಡ್ತೀನಿ, ಕಮೆಂಟ್ ಮಾಡಿ. ಮತ್ತು ಈ ಸ್ಟೆಪ್ಪಲ್ಲಿ ಕೆಲವೊಂದೆಲ್ಲ ಇಲ್ಲಿರೋ ಸ್ಯಾರೀಸ್ನೆಲ್ಲ ತೆಗ್ದಿಟ್ಟಿದ್ದೀನಿ. ಸೊ ಆ ಸ್ಟೆಪ್ಪಿಗೆ ಈ ಸ್ಯಾರೀಸ್ ಜೋಡಿಸೋಣ ಅಂತಿದ್ದೀನಿ. ಸೊ ಈ ಸ್ಟೆಪ್ಪಿಗೆ ಸಿಲ್ಕ್ ಸ್ಯಾರೀಸ್ನ ಹಾಕೋಣ ಅಂತೇಳ್ಬಿಟ್ಟು, ಯಾಕಂದರೆ ಇದು ಕವರ್ ಹಾಕಿರೋದ್ರಿಂದ ಸ್ವಲ್ಪ ಇಲ್ಲಿ ಹಾಕಿದರೆ ಪೂರ ಎಲ್ಲ ಮಡ್ಚ್ಕೋತಾ ಇದ್ದೆ. ಸೊ ಇಲ್ಲಿ ನಾನು ಆ್ಯಕ್ಚುಲಿ ಪೆಟಿಕೋಟ್ಸು ಮತ್ತು ಸ್ಯಾರೀಸ್ ಎರಡೂ ಇಟ್ಟಿದ್ದೆ. ಸೊ ಪೆಟಿಕೋಟ್ಸ್ನೆಲ್ಲ ತೆಗ್ದಿದ್ದೀನಿ. ಸ್ಯಾರೀಸ್ ಅಷ್ಟೇನೆ ಇಲ್ಲಿಡೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದ್ದೀನಿ. ಸೊ ಈ ಫುಲ್ ರೋ ಏನು ಬರುತ್ತಲ್ಲ, ಇಲ್ಲೆಲ್ಲ ಬರೀ ಸಿಲ್ಕ್ ಸ್ಯಾರೀಸ್ನ ಕವರಲ್ಲಿ ಹಾಕಿಡೋಣ ಅಂತ ಹೇಳ್ಬಿಟ್ಟು. ಸೊ ಈಗ ಕೆಲವೊಂದೆಲ್ಲ ಬಿಸಿಲಿಗೆ ಒಣಗಾಕಿದ್ದೀನಿ. ಒಣಗಾಕ್ಬಿಟ್ಟು ಅದನ್ನೆಲ್ಲ ಮತ್ತೆ ಮಡ್ಚ್ಬಿಟ್ಟು ಸೇಮ್ ಬ್ಯಾಗ್ ಹಾಕ್ಬಿಟ್ಟು ಇಡೋಣ ಅಂತ ಹೇಳ್ಬಿಟ್ಟು. ಸೊ ವಾಚ್ ಮಾಡಿ. ಈ ಥರ ಫೋಲ್ಡ್ ಮಾಡಿದ್ದೀನಿ ಗೈಸ್. ಫೋಲ್ಡ್ ಮಾಡಿಬಿಟ್ಟು ಅದರಲ್ಲೇ ಬ್ಲೌಸ್ನೂ ಕೂಡ ಇಡ್ತಾಯಿದ್ದೀನಿ. ಮತ್ತು ಈ ಥರ ಫೋಲ್ಡ್ ಮಾಡಿಬಿಟ್ಟು ನೋಡಿ, ಇಲ್ಲಿ ಈ ಥರ ತೊಗೊಂಡಿದ್ದೀನಿ. ಸೊ ಇದರೊಳಗಡೆ ಹಾಕಿ ಒಂದೊಂದಾಗಿ ಇಡ್ತೀನಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಎಂಜೆ ವ್ಲಾಗ್ಸ್. ನಾನಿವತ್ತು ರೇಷ್ಮೆ ಸೀರೆಗಳನ್ನೆಲ್ಲ ಇವತ್ತು ತೋರಿಸಿದ್ನಲ್ವ ನಿಮಗೆ. ಸೊ ಅದೇ ಸ್ಯಾರಿಗಳನ್ನ ಬಿಸಿಲಲ್ಲಿ ಸ್ವಲ್ಪ ಹೊತ್ತು ಒಣಗಿಸ್ಬಿಟ್ಟು
ಸೊ ಈ ಥರ ಫೋಲ್ಡ್ ಮಾಡಿ ಈ ಥರ ಬ್ಯಾಗ್ಸ್ ಬರುತ್ತೆ ನೋಡಿ. ಸೊ ಈ ಥರ ಬ್ಯಾಗ್ಸಲ್ಲಿ ಹಾಕಿ ಇಡ್ತಾ ಇದ್ದೀನಿ. ಸೊ ಇದನ್ನು ತೋರಿಸ್ತೀನಿ ಬನ್ನಿ ಹೇಗೆ ಇಡ್ತೀನಿ ಅಂತ. ನೋಡಿ ಗೈಸ್, ಈ ಥರ ಬ್ಯಾಗ್ಸ್ ನಾನು ಕಾಟನ್ ಬ್ಯಾಗ್ಸ್ ತರಿಸಿದ್ದೆ ಗೊತ್ತಾ. ಸೊ ಈ ಬ್ಯಾಗ್ಸಲ್ಲಿ ಸೊ ಈ ಸೀರೆಗಳನ್ನ, ಅದು ರೇಷ್ಮೆ ಸೀರೆಗಳು ಮತ್ತು ಕಾಟನ್ ಸ್ಯಾರೀಸ್ ಎಲ್ಲದನ್ನು ಸೊ ಈ ಥರ ಫೋಲ್ಡ್ ಮಾಡಿದ್ದೀನಿ. ಫೋಲ್ಡ್ ಮಾಡಿ ಬ್ಲೌಸ್ ಅದರಲ್ಲೇ ಇಟ್ಟಿದ್ದೀನಿ. ಸೊ ಮಿಸ್ ಆಗೋಲ್ಲ ಬೇರೆ ಕಡೆ ಎಲ್ಲ. ಸೊ ಹಾಗಾಗಿ ಒಂದೇ ಇದರಲ್ಲಿ ಈ ಥರ ಹಿಂಗೆ ಸೊ ಈ ಥರ ಹಾಕಿಡ್ತಾ ಇದ್ದೀನಿ. ನೋಡಿ ಈ ಥರ ಕವರಲ್ಲಿ ಹಾಕೋದ್ರಿಂದ ಇಲ್ಲಿ ವಿಸಿಬಲ್ಲು ಆಗುತ್ತೆ. ಸೊ ಇಲ್ಲಿ ನೆಟ್ ಕೊಟ್ಟಿದ್ದಾರೆ ವಿಂಡೋ ಟೈಪು. ಸೊ ಈ ಥರ ಈ ಕಾಟನ್ ಇದರಲ್ಲಿ ಬ್ಯಾಗ್ಸ್ಗಳನ್ನೆಲ್ಲ ಹಾಕಿಡಾಕಿರುತ್ತೆ. ಇದು ಒಂದು ಸ್ಯಾರಿ ಹಾಕಿಟ್ಟಿದ್ದೀನಿ, ಇನ್ನೂ ಸ್ಯಾರೀಸ್ ಇದೆ, ಅದನ್ನೆಲ್ಲ ತೊಗೊಂಡು ಬಿಸಿಲಲ್ಲಿ ಒಣಗಿಸಿರೋದು ಹಾಕಿಡಾಕಿ ಅಂತ. ಬಿಸಿಲಲ್ಲೆಲ್ಲ ಒಣಗಿಸಿದ್ನಲ್ಲ ಗೈಸ್. ಸೊ ಈ ಸೀರೆಗಳನ್ನ ಈಗ ಒಂದೊಂದಾಗಿ ಮರ್ಚ್ಬಿಟ್ಟು ಸೊ ಕುಚ್ಚಿ ಒಂದು ಕಡೆ ಟೈಪ್ ನೋಡಿ ಆಲ್ರೆಡಿ ಈಗ ನಿಮ್ಗೆ ತೋರಿಸಿದ್ನಲ್ವ. ಸೊ ಈಗ ಈ ಸೈಡ್ ಬಂದಿದೆ ಕುಚ್ಚು. ಸೊ ಅದೇ ಸೈಡ್ ಬರೋ ಥರ ಇವನು ಕೂಡ ಮರ್ಚ್ಬಿಟ್ಟು ಸೇಮ್ ಇದೇ ಥರ ಬ್ಯಾಗ್ಸ್ಗಳಿಗೆ ಹಾಕಿಡೋಣ ಅಂತ ಹೇಳ್ಬಿಟ್ಟು. ಸೊ ಕುಚ್ಚೆಲ್ಲ ಒಂದು ಕಡೆ ಬಂದರೆ ಅಂದರೆ ಸ್ವಲ್ಪ ಕರೆಕ್ಟಾಗಿ ನೀಟಾಗಿ ಕಾಣಿಸುತ್ತೆ. ಮತ್ತು ನನಗಿಲ್ಲಿ ವಿಸಿಬಲ್ ಇರೋದ್ರಿಂದ ಸೊ ಅದಕ್ಕೆ ಹಾಗಾಗಿ ಕುಚ್ಚು ಎಲ್ಲ ಒಂದು ಕಡೆ ಬರೋ ಟೈಪು ಇಡ್ತಾಯಿದ್ದೀನಿ. ಸೊ ಈ ಥರ ನೋಡಿ ಈ ಥರ ಬ್ಯಾಗಲ್ಲಿ ಹಾಕಿ ಇಡ್ತಾಯಿದ್ದೀನಿ. ಸೊ 2 ಸ್ಯಾರೀಸು ಮರ್ಚಿದ್ದಾಯಿತು. ಸೊ ಹಾಗಾಗಿ ಸೇಮ್ ಇದು ಒಂದು. ಸೊ ಕುಚ್ಚೆಲ್ಲ ಒಂದು ಕಡೆ ಬರೋ ಥರ ಇದು ಮಾಡ್ತಾಯಿದ್ದೀನಿ. ನೋಡಿ ಈ ಕಡೆ ಬಂದಿದೆ ಇಲ್ಲಿ ಕುಚ್ಚು. ಸೊ ಇದರಲ್ಲೂ ಅಷ್ಟೇ ಈ ಕಡೆ ಬಂದಿದೆ. ಸೊ ಹಾಗಾಗಿ ಒಂದೊಂದೇ ಸ್ಯಾರೀಸ್ನೆಲ್ಲ ಮರ್ಚ್ಬಿಟ್ಟಿರ್ತಾ ಇದ್ದೀನಿ. ಸೊ ಇದೇ ಈ ಸ್ಯಾರಿ ಕೂಡ ಸೇಮ್ ಇದೇ ಥರ ನೋಡಿ ಕುಚ್ಚು ಈ ಸೈಡ್ ಬರೋ ಥರ, ಒಂದು ಸೈಡ್ ಬರೋ ಥರ. ಸೊ ಇದನ್ನು ಈ ಥರ ಫೋಲ್ಡ್ ಮಾಡಿ ಇದರೊಳಗಡೆ ಹಾಕಿಡ್ತಾ ಇದ್ದೀನಿ. ಏನಂದರೆ ಒಂದೇ ಕಡೆ ಸ್ಯಾರೀಸ್ನ ಅಂದರೆ ತುಂಬ ದಿನಗಳ ಕಾಲ ಒಂದೇ ಕಡೆ ಇಡಬಾರ್ದು ಅಂತ ಹೇಳ್ತಾರೆ. ಮೇಲೆ ಕೆಳಗಡೆ ಮಾಡಬೇಕು ಸೀರೆಗಳು. ಯಾಕಂದರೆ ಈ ಜರಿಗಳು ಮತ್ತು ನಾವು ಫೋಲ್ಡ್ ಮಾಡಿ ಇಟ್ಟಿರ್ತೀವಲ್ಲ, ಸೊ ಆ ಫೋಲ್ಡ್ ಎಲ್ಲ ಏನಿರುತ್ತಲ್ಲ ಆ ಫೋಲ್ಡ್ ಜಾಗದಲ್ಲಿ ಕಟ್ಟಾಗೋ ಚಾನ್ಸಸ್ ಇರುತ್ತೆ ಅಂತ. ಸೊ ಹಾಗಾಗಿ ನೋಡಿ ಒಂದೊಂದೇ ನಾನು ಬಿಸಿಲಿಗೆ ಇಟ್ಬಿಟ್ಟು ತೊಗೊಂಬಂದೆಲ್ಲ ಹಾಕ್ತಾಯಿದ್ದೀನಿ. ಸೊ ಇದು ಒಂದು ಸ್ಯಾರಿ ಗೈಸ್. ಸೊ ಇದನ್ನು ಕೂಡ ಈ ಥರ ಹಿಂಗೆ ಫೋಲ್ಡ್ ಮಾಡಿ ಸೊ ಎಲ್ಲದೂ ಅಷ್ಟೇ ಕುಚ್ಚು ಒಂದು ಸೈಡ್ ಬರೋ ಥರನೇ ಹಾಕಿಡ್ತೀನಿ ನೋಡಿ ಈ ಸೈಡ್. ಆ್ಯಕ್ಚುಲಿ ಇದು ಬ್ಯಾಗ್ಸ್ ಎಲ್ಲ ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದು, ಬಟ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ಬಟ್ ಚೆನ್ನಾಗಿದೆ. ಸಾಲಿಟೈಸ್ ಅಂತ ಹೇಳ್ಬಿಟ್ಟು ಇನ್ಸ್ಟಾಗ್ರಾಮಲ್ಲೂ ಇದೆ, ಅವ್ರದ್ದು ಫೇಸ್ಬುಕ್ಕಲ್ಲೂ ಇದೆ. ಯಾರಿಗಾದ್ರೂ ಈ ಥರ ಬ್ಯಾಗ್ಸ್ ಬೇಕಂದರೆ ಹೋಗಿ ನೀವಲ್ಲಿ ಕಾಂಟ್ಯಾಕ್ಟ್ ಮಾಡಿ. ಈ ಥರ ಗೈಸ್ ಪೂರ ಎಲ್ಲ ಸ್ಯಾರೀಸ್ನೂ ಕೂಡ ಈ ಥರ ಒಂದು ಕವರಲ್ಲಿ ಹಾಕಿಟ್ಟಿದ್ದೀನಿ.
ಇವನ್ನೆಲ್ಲ ಒಂದೊಂದಾಗಿ ಜೋಡಿಸ್ಬೇಕು. ಫುಲ್ ಕಾಟನ್ ಸ್ಯಾರೀಸ್ನೆಲ್ಲ ಒಂದು ರೋನಲ್ಲಿ ಹಾಕಿದ್ದೀನಿ. ಇದೆಲ್ಲ ಫುಲ್ ಸಿಲ್ಕ್ ಸ್ಯಾರೀಸ್ನೆಲ್ಲ ಪೂರ ಇಷ್ಟಕ್ಕಷ್ಟೇ ಹಿಡ್ದಿದ್ದು. ಇನ್ನೂ 5-6 ಸ್ಯಾರೀಸ್ ಮತ್ತು ಇಲ್ಲಿ ಮೇಲಿಟ್ಟರೆ ಇದು ಕಾಟನ್ ಸ್ಯಾರೀಸ್ ಎಲ್ಲ ಇಡೋಕ್ಕಾಗ್ತಾ ಇರಲಿಲ್ಲ. ಸೊ ಹಾಗಾಗಿ ಇಷ್ಟಷ್ಟೇ ಇಲ್ಲಿಟ್ಟಿದ್ದೀನಿ. ಸಿಲ್ಕ್ ಸ್ಯಾರೀಸ್ ಎಲ್ಲ ಫುಲ್ ಕವರ್ ಮಾಡಿ ಪೂರ ಬಿಸಿಲಲ್ಲೆಲ್ಲ ಒಣಗಿಸಿ ಇನ್ನು ಉಳ್ಕಿದ್ದು ಸಿಲ್ಕ್ ಸ್ಯಾರೀಸ್ ಇಲ್ಲಿಟ್ಟಿದ್ದೀನಿ. ಸೊ ಅವನ್ನು ಒಂದು ಬ್ಯಾಗಿಗೆ ಹಾಕಿ ಇಡೋಣ ಅಂತ ಹೇಳ್ಬಿಟ್ಟು ಸೊ ಈ ರೋನಲ್ಲಿ ಫ್ಯಾನ್ಸಿ ಸ್ಯಾರೀಸ್ ಇಡೋಣ ಅಂತಿದ್ದೀನಿ. ಈ ರೋನಲ್ಲೂ ಅಷ್ಟೇನೆ ಫುಲ್ ಫ್ಯಾನ್ಸಿ ಸ್ಯಾರಿಗಳನ್ನ. ಸೊ ನಾಳೆ ಅದನ್ನೆಲ್ಲ ಸ್ವಲ್ಪ ಬಿಸಿಲಿಗೆಲ್ಲ ಇಟ್ಬಿಟ್ಟು ಆಮೇಲಿಂದ ಮತ್ತೆ ಅದನ್ನು ಫೋಲ್ಡ್ ಮಾಡಿ ಇಡೋಣ ಅಂತ ಹೇಳ್ಬಿಟ್ಟು ಸೊ ಇಷ್ಟು ಇವತ್ತಾಗಿದೆ. ಸೊ ನೆಕ್ಸ್ಟ್ ನಾಳೆ ಮತ್ತೆ ಬಿಸಿಲು ಬರುತ್ತಲ್ಲ ಆ ಟೈಮಲ್ಲಿ ಒನ್ ಡೇಗೆ ಇಷ್ಟೇ ಆಗಿದ್ದು. ನಾಳೆ ಅದ್ರ ಪೂರ ಇನ್ನು 2 ಸ್ಟೆಪ್ ಇದೆಯಲ್ಲ ಅದನ್ನು ಮಾಡ್ತೀನಿ. ಸೊ ಇನ್ನು ಕೆಳಗಿನ ಸ್ಟೆಪ್ ಎಲ್ಲ ಬರೀ ನಂದು ಕುರ್ತಾಗಳು. ಸೊ ಅದೆಲ್ಲ ಆರ್ಗನೈಸ್ಡ್ ಆಗಿ ಇದೆ, ಅದನ್ನೇನು ಟಚ್ ಮಾಡೋಕ್ಕೆ ಹೋಗಲ್ಲ. ಸೊ ಇದಷ್ಟೇನೆ ಈಗ ನೆಕ್ಸ್ಟು ಬಿಸಿಲಿಗೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಮರ್ಚಿಡ್ತೀನಿ. ಗಾಯ್ಸ್ ಇವತ್ತು ಈ ಸ್ಟೆಪ್ನ ಕ್ಲೀನ್ ಮಾಡೋಣ ಅಂತಂದ್ಬಿಟ್ಟು ಸೊ ಆಲ್ರೆಡಿ ಡಸ್ಟ್ ಕ್ಲೀನ್ ಮಾಡಿದ್ದೀನಿ ಡ್ರೈ ಬಟ್ಟೆನಲ್ಲಿ. ಈಗ ಸ್ವಲ್ಪ ವೆಟ್ ಮಾಡ್ಕೊಂಡು ಬಂದ್ಬಿಟ್ಟು ಇದನ್ನು ಕ್ಲೀನ್ ಮಾಡ್ತಾಯಿದ್ದೀನಿ. ಇದ್ರ ರನ್ನರ್ ಕೂಡ ತೊಳೆದು ಹಾಕಿದ್ದೀನಿ. ಸೊ ಸೀರೆಗಳೆಲ್ಲ ಆಲ್ರೆಡಿ ಒಂದೊಂದೊಂದೆಲ್ಲ ಬಿಸಿಲಿಗೆಲ್ಲ ಒಣಗಾಕಿದ್ದೀನಿ. ಇನ್ನೂ ಇಷ್ಟಿದ್ದಾವೆ ಬಟ್ಟೆಗಳು. ಇವನ್ನೆಲ್ಲ ನಾಳೆ ತೋರಿಸ್ತೀನಿ ಬನ್ನಿ ಹಿಂಗೆ ಒಣಗಾಕಿದ್ದೀನಿ ಅಂತ ಹೇಳ್ಬಿಟ್ಟು. ಪೂರ ಇವತ್ತಿಗೆಲ್ಲ ಆರ್ಗನೈಸೇಷನ್ ಮಾಡಿದ್ದು ವಿಡಿಯೋ ಕಂಪ್ಲೀಟ್ ಆರ್ಗನೈಸೇಷನ್ ಮಾಡಿದ್ದು ಕಂಪ್ಲೀಟ್ ಆಯಿತು. ಪೂರ ಈ ಕುರ್ತಾಸ್ ಎಲ್ಲ ಒಂದು ಕಡೆ ಇಟ್ಟು ಮತ್ತು ಜೀನ್ಸ್ ಒಂದು ಕಡೆ, ಜೀನ್ಸ್ ಟಾಪ್ಸ್ ಒಂದು ಕಡೆ. ಸೊ ಇಲ್ಲೂ ಕೆಳಗಡೆನೂ ಅಷ್ಟೇ ಕುರ್ತಾಗಳನ್ನೆಲ್ಲ ಒಂದು ಕಡೆ. ಆ್ಯಕ್ಚುಲಿ ಮೇಲಿತ್ತು ಪೆಟಿಕೋಟ್ಸು. ಸೊ ಇವಾಗೆಲ್ಲ ಇಲ್ಲಿ ಕೆಳಗಡೆ ಇಟ್ಟಿದ್ದೀನಿ, ಕೆಳಗಡೆ ರಾನಲ್ಲಿ. ಸೊ ಇದೆಲ್ಲ ಫುಲ್ಲೆಲ್ಲ ಮರ್ಚಿಟ್ಟಿದ್ದೀನಿ. ಸೊ ಬಿಸಿಲಿಗೆಲ್ಲ ಹಾಕಿ ಕುರ್ತಾಸ್ ಎಲ್ಲ ಏನು ಬಿಸಿಲಿಗೆ ಹಾಕಿಲ್ಲ. ಪೆಟಿಕೋಟ್ಸು ಮತ್ತು ಸ್ಯಾರೀಸ್ಗಳು ಪ್ರತಿಯೊಂದೂ ಸ್ಯಾರಿನೂ ಫುಲ್ಲೆಲ್ಲ ಬಿಸಿಲಿಗೆ ಹಾಕ್ಬಿಟ್ಟು ಮರ್ಚಿಟ್ಟಿದ್ದೀನಿ. ಸೊ ಫುಲ್ ಕ್ಲೀನ್ ಮಾಡಿದ ಮೇಲೆ ಈ ಥರ ಕಾಣಿಸ್ತಾ ಇದೆ. ಇನ್ನೂ ಆ್ಯಕ್ಚುಲಿ ಜಾಗ ಸಾಕಾಗಿಲ್ಲ. ಸೊ ಅದಕ್ಕೇ ಅಲ್ಲಿ ಒಂದು ರೇಷ್ಮೆ ಸೀರೆಗಳನ್ನೆಲ್ಲ ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಟ್ಟಿದ್ದೀನಿ. ಇನ್ನೊಂದರಲ್ಲಿ ಒಂದು ಈ ಟೈಪ್ ಬ್ಯಾಗ್ ಇತ್ತು. ಸೊ ಇಲ್ಲಿದೆಯಲ್ಲ ಈ ಟೈಪು. ಸೊ ಈ ಬ್ಯಾಗಲ್ಲಿ ಇನ್ನು ಉಳ್ಕಿದ ಬಟ್ಟೆಗಳನ್ನೆಲ್ಲ ಹಾಕಿಟ್ಟಿದ್ದೀನಿ. ಸೊ ಹಾಗಾಗಿ ಅಲ್ಲಿಟ್ಟಿದ್ದೀನಿ. ಇಷ್ಟು ಮಾಡೋದಕ್ಕೆ 3-4 ಡೇಸ್ ತೊಗೊಂತು ಗೈಸ್.